ಸುದ್ದಿಗಳನ್ನ ಒಂದೊಂದೇ ನೋಡ್ತಾ ಹೋಗೋಣ. ರೌಡಿ ಶೀಟರ್ ಸೈಲೆಂಟ್ ಸುನೀಲನಿಗೆ ಬಿಜೆಪಿ ಬಾಗಿಲು ಬಂದ್ ಆಗಿದೆ. ಸೈಲೆಂಟ್ ಸುನೀಲ ಬಿಜೆಪಿಗೆ ಸೇರ್ಪಡೆಯಿಂದ ಪಕ್ಷಕ್ಕೆ ಮುಜುಗರ ಉಂಟಾಗಲಿದೆ. ಹೀಗಾಗಿ ರಾಜ್ಯ ಬಿಜೆಪಿ ಸೈಲೆಂಟ್ ಸುನೀಲನ ಸೇರ್ಪಡೆಗೆ ಬ್ರೇಕ್ ಹಾಕಿದಂತಿದೆ. ಈ ಕುರಿತು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮಾಹಿತಿ ನೀಡಿದ್ದಾರೆ. ಸೈಲೆಂಟ್ ಸುನೀಲ ಬಿಜೆಪಿ ಸೇರ್ಪಡೆಗೆ ಅವಕಾಶ ಇಲ್ಲ, ಯಾವುದೇ ಕಾರಣಕ್ಕೂ ಆತನನ್ನ ಪಕ್ಷಕ್ಕೆ ಸೇರಿಸುವುದಿಲ್ಲ ಅಂತ ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ. ಇನ್ನು ದೆಹಲಿಯಲ್ಲಿ ಮಾತನಾಡಿರೋ ಸಿಎಂ ಬೊಮ್ಮಾಯಿ, ಮೊದಲು ಕಾಂಗ್ರೆಸ್ನವರು ತಮ್ಮ ಪಕ್ಷದಲ್ಲಿ ಎಷ್ಟು ಜನ ರೌಡಿ ಶೀಟರ್ ಇದ್ದಾರೆ ಅನ್ನೋದನ್ನ ಲೆಕ್ಕ ಹಾಕ್ಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಸಚಿವ ಸುಧಾಕರ್ ಮಾತನಾಡಿದ್ದು, ನಮ್ಮ ಪಕ್ಷಕ್ಕೆ ಒಂದು ತತ್ವ ಇದೆ, ಸಿದ್ಧಾಂತ ಇದೆ, ಕ್ರಿಮಿನಲ್ ಹಿನ್ನೆಲೆ ಇರೋರಿಗೆ ನಾವು ಸೇರಿಸಿಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಇಲ್ಲ, ಖಂಡಿತ ನಮ್ಮ ಪಕ್ಷ ಅಂತವರಿಗೆ ಮಾನ್ಯತೆ ಕೊಡೋದಿಲ್ಲ. ಅಂತ ವ್ಯಕ್ತಿಗಳನ್ನ ಬಹಳ ದೂರದಲ್ಲಿ ಇಡ್ತೇವೆ ನಾವು. ಆ ರೀತಿ ಏನಾದ್ರೂ ಇವರ ಜಮೀನಲ್ಲೇ ನರ್ಸರಿ ಮಾಡಿದ್ದಾರೆ, ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸ್ ಅನ್ನ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಯಾರಾದ್ರೂ ಒಬ್ಬ ನಾಯಕರಿಂದ ಯಾರಾದ್ರೂ ಆ ರೀತಿಯಲ್ಲಿ ತಪ್ಪಾಗಿದ್ರೆ ಆ ಒಂದು ಅವಕಾಶವನ್ನ ಪಡೆದು ಯಾರಾದ್ರೂ ಇವತ್ತೇನಾದ್ರೂ ಮೆಂಬರ್ಶಿಪ್ ತೆಗೆದುಕೊಂಡಿದ್ರೆ ಅದಕ್ಕೆ ಪಕ್ಷ ಜವಾಬ್ದಾರಿ ಆಗಲ್ಲ. ಆದರೆ ಖಂಡಿತವಾಗಿಯೂ ತಾವು ತರ್ತಾ ಇರ್ತಕ್ಕಂಥ ಈ ಒಂದು ವಿಷಯ ಏನಿದೆ, ಪ್ರಸ್ತಾವನೆ ಏನು ಮಾಡಿದ್ದೀರಿ, ಪಕ್ಷ ಇದನ್ನು ಖಂಡಿತವಾಗಿಯೂ ಗಮನಿಸುತ್ತೆ. ಅಂಥ ವ್ಯಕ್ತಿಗಳನ್ನು ಖಂಡಿತವಾಗಿಯೂ ಕೂಡ ಪಕ್ಷ ಅವರನ್ನ ಸೇರಿಸಿಕೊಳ್ಳುವಂತ ಪ್ರಶ್ನೆನೇ ಇಲ್ಲ ನನ್ನ ಪ್ರಕಾರ. ಇನ್ನು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ. ಬಿಜೆಪಿಯವರು ಕ್ರಿಮಿನಲ್ಗಳಿಗೆ ರಕ್ಷಣೆ ನೀಡುತ್ತಿದ್ದಾರೆ, ಬಿಜೆಪಿ ಹೇಳೋದು ಒಂದು ಮಾಡೋದು ಇನ್ನೊಂದು ಅಂತ ಹೇಳಿದ್ದಾರೆ. ನಾನು ಗೊತ್ತಿದ್ದು ರೌಡಿಗಳ ಜೊತೆ ವೇದಿಕೆ ಹಂಚ್ಕೊಳ್ಳೋದು ಬೇರೆ. ಒಬ್ಬ ಸುನೀಲ್ ಅನ್ನೋನು ಇಸ್ ಎ ನೋನ್ ರೌಡಿ. ಅಲ್ಲಿಗೆ ಇಬ್ರು ಎಂಪಿಗಳು ಹೋಗಿದ್ದಾರೆ, ಬೆಂಗಳೂರು ಸಿಟಿಯವರು, ಬಿಜೆಪಿ ಅವರೆಲ್ಲ ಹೋಗಿದ್ದಾರೆ. ಅವನು ಸರ್ಚ್ ವಾರೆಂಟ್ನಲ್ಲಿದ್ದಾನೆ. ಅಂಥವ್ರ ಜೊತೆ ಅಂತಗಳದು ಸರಿನಾ? ಅದಕ್ಕೆ ಕಾಂಗ್ರೆಸ್ನಲ್ಲಿದ್ದಾರೆ ನೋಡಿ ಅಂತಂದ್ರೆ ಅದೊಂದು ಅಂಟು ರೋಗ ಆಗ್ಬಿಟ್ಟದೆ ಬಿಜೆಪಿಗೆ, ಅದರಲ್ಲೂ ಬಸವರಾಜ ಬೊಮ್ಮಾಯಿಗೆ. ಫೈಟರ್ ರವಿ, ಆ ಹೆಸರು ನೋಡು ಅಂತ, ಫೈಟರ್ ರವಿ. ಈ ಬಿಜೆಪಿ ಅವರು ಇದ್ದಾರಲ್ಲ, ಈ RSS ಇವರೆಲ್ಲ ಕೆಲವರೆಲ್ಲ ಇಂಥದೇ ಕೆಲಸ ಮಾಡೋದು. ಅಶಾಂತಿ ನಿರ್ಮಾಣ ಮಾಡ್ಬೇಕಾದ್ರೆ ಇನ್ನು ತಲೆ ಒಡೆದು ಬಂದವರನ್ನ ಬಿಜೆಪಿ ನಾಯಕರು ಪಕ್ಷಕ್ಕೆ ಸೇರಿಸಿಕೊಂಡಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಪಕ್ಷಕ್ಕೆ ಸೇರಿಸ್ಕೊಂಡವ್ರಲ್ಲ, ನೆನ್ನೆ ಅವ್ರ ಬ್ಯಾಕ್ ಗ್ರೌಂಡ್ ತೆಗೆದ್ರೆ ಗೊತ್ತಾಗುತ್ತೆ ರಕ್ತ ಯಾರು ಇರ್ತಾ ಇದ್ದವರು ಅಂತ ಹೇಳಿ. ನೆನ್ನೆ ಸೇರಿಸ್ಕೊಂಡಂಥ ವ್ಯಕ್ತಿಗಳ ಬ್ಯಾಕ್ ಗ್ರೌಂಡು, ಅವರು ಯಾರ್ಯಾರ ಜೊತೆ ಯಾವ ಸಂದರ್ಭದಲ್ಲಿ ಕೈ ಜೋಡಿಸಿ ಹಣ ಮಾಡ್ಕೊಂಡು ಹೊರಟಿದ್ದವರು, ಎಷ್ಟು ಮನೆಗಳು ಹಾಳು ಮಾಡಿದ್ದಾರೆ. ಅಂಥ ವ್ಯಕ್ತಿಗಳನ್ನ ಇಟ್ಕೊಂಡು ಅವರು ಪಾಪ ಸ್ವಾಗತ ಮಾಡಿ ಪಕ್ಷಕ್ಕೆ ರಕ್ತ ಪಿಪಾಸುಗಳ ಬಗ್ಗೆ ಏನು ಚರ್ಚೆ ಮಾಡಿದ್ದಾರೆ. ಅದಕ್ಕೆ ನಾನು ನಿನ್ನೆ ಹೇಳಿದ್ದು, ನರಬಲಿ ತೆಗೆದುಕೊಂಡು ಅಧಿಕಾರ ನಡೆಸೋರು ನೀವು ಅಂತ ಹೇಳಿ. ನಾವು ಎಂದೂ ಸಹ ಆ ಕೆಲಸ ಮಾಡಿಲ್ಲ. ಒಂದೇ ಒಂದು ಇನ್ಸಿಡೆಂಟ್ ನಮ್ಮ ಪಕ್ಷದಲ್ಲಿ ಅಧಿಕಾರಕ್ಕೋಸ್ಕರ. ಇನ್ನು ಸೈಲೆಂಟ್ ಸುನೀಲ ಮತ್ತೆ ಎಸ್ಕೇಪ್ ಆಗಿದ್ದಾನೆ. ರಕ್ತದಾನ ಶಿಬಿರ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡ ಬಳಿಕ ಪರಾರಿಯಾಗಿದ್ದಾನೆ. ಸುನೀಲ್ ಪರವಾಗಿ ವಕೀಲ ಪ್ರಮೋದ್ ಸಿಸಿಬಿಗೆ ಹಾಜರಾಗಿದ್ರು. ಸಿಸಿಬಿಗೆ ನಾನೇ ಬರ್ತೀನಿ ಅಂತ ಸೈಲೆಂಟ್ ಸುನೀಲ ಹೇಳಿದ್ದ. ಆದ್ರೆ ಸುನೀಲ್ ಪರವಾಗಿ ಸಿಸಿಬಿಗೆ ವಕೀಲ ಪ್ರಮೋದ್ ಹಾಜರಾಗಿದ್ರು. ಇನ್ನು ಸುನೀಲನ ಹುಡುಕಾಟಕ್ಕೆ ಸಿಸಿಬಿಯಿಂದ 3 ಟೀಮ್ ರಚನೆ ಮಾಡಲಾಗಿದೆ. ಮತ್ತೊಬ್ಬ ನಟೋರಿಯಸ್ ರೌಡಿ ಬೆತ್ತನಗೆರೆ ಶಂಕರ ರಾಜಕೀಯಕ್ಕೆ ಎಂಟ್ರಿ ಕೊಡಲು ತುದಿಗಾಲಿನಲ್ಲಿ ನಿಂತಿದ್ದಾನೆ. ಸೈಲೆಂಟ್ ಸುನೀಲ, ಫೈಟರ್ ರವಿ ಬೆನ್ನಲ್ಲೇ ನಟೋರಿಯಸ್ ರೌಡಿ ಬೆತ್ತನಗೆರೆ ಶಂಕರ ರಾಜಕೀಯದತ್ತ ಮುಖ ಮಾಡಿದ್ದಾನೆ. ಮೂಲತಃ ನೆಲಮಂಗಲದವನಾಗಿದ್ದ ಈತ ಸದ್ಯ ಮೈಸೂರಿನ HT ಕೋಟೆಯಲ್ಲಿ ಸಕ್ರಿಯನಾಗಿದ್ದಾನೆ. ಬಿಜೆಪಿ ನಾಯಕರ ಜೊತೆ ಗುರುತಿಸಿಕೊಳ್ತಿದ್ದಾನೆ. ಬಿಜೆಪಿ ಮೂಲಕ ರಾಜಕೀಯ ಜೀವನ ಆರಂಭಿಸಲು ಶಂಕರ ಸಿದ್ಧತೆ ಮಾಡಿಕೊಳ್ತಿದ್ದಾನೆ. ಹೀಗಾಗಿ ಬಿಜೆಪಿ ಘಟಾನುಘಟಿ ನಾಯಕರ ಸಖ್ಯ ಬಳಸುತ್ತಿದ್ದಾನೆ. ರಾಜಕೀಯ ನಾಯಕರ ಜೊತೆ ಕ್ಲಿಕ್ಕಿಸಿಕೊಂಡಿರುವ ಫೋಟೋಗಳು, ತಾನೋರ್ವ ಬಿಜೆಪಿ ಮುಖಂಡ ಎಂದು ಮುದ್ರಿಸಿರುವ ಬ್ಯಾನರ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಈ ಬಾರಿ ಜಿಲ್ಲಾ ಪಂಚಾಯಿತಿಗೆ ಸ್ಪರ್ಧೆ ಮಾಡಿಸಿದ್ರೆ ಮುಂದಿನ ಬಾರಿ ಅಸೆಂಬ್ಲಿ ಎಲೆಕ್ಷನ್ಗೆ ನಿಲ್ಲಿಸೋಕೆ ಬಿಜೆಪಿ ಪ್ಲಾನ್ ಮಾಡಿದೆ ಎನ್ನಲಾಗಿದೆ.
ಮಹಾರಾಷ್ಟ್ರ ಕರ್ನಾಟಕದ ಗಡಿ ವಿವಾದದ ಮತ್ತಷ್ಟು ತಾರಕಕ್ಕೇರ್ತಾ ಇದೆ. ಈ ವಿವಾದ ಬೆಳಗಾವಿ ಗಡಿ ನಿಪ್ಪಾಣಿಯಲ್ಲಿ ಎಡಿಜಿಪಿ ಅಲೋಕ್ ಕುಮಾರ್ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ ನಡೀತಾ ಇದೆ. ಸಭೆಯಲ್ಲಿ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಉನ್ನತ ಪೊಲೀಸ್ ಅಧಿಕಾರಿಗಳು ಆನ್ಲೈನ್ ಮೂಲಕ ಭಾಗಿಯಾಗಿದ್ದರು. ಗಡಿ ವಿವಾದ ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಯಿತು. ಸಭೆಯಲ್ಲಿ ಗಡಿ ಸೆಕ್ಯೂರಿಟಿ ಬಗ್ಗೆ ಚರ್ಚೆ ನಡೆಯಿತು. 21 ಚೆಕ್ ಪೋಸ್ಟ್ಗಳಲ್ಲಿ ಭದ್ರತೆ ಹೆಚ್ಚಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಇನ್ನು ಸಿಎಂ ಬೊಮ್ಮಾಯಿ ಮಾತನಾಡಿದ್ದು ಮಹಾರಾಷ್ಟ್ರ ಗೃಹ ಇಲಾಖೆಗೆ ಜೊತೆಗೆ ರಾಜ್ಯದ ಅಧಿಕಾರಿಗಳು ಕೂಡ ಮಾತನಾಡಿದ್ದಾರೆ. ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆ ಅಂತ ಹೇಳಿದ್ರು. ದೆಹಲಿಯಲ್ಲಿ ಕಾನೂನು ತಜ್ಞರ ಜೊತೆ ಕೂಡ ಸಿಎಂ ಚರ್ಚೆ ಮಾಡಿದ್ದಾರೆ. ನಮ್ಮ ಅಡ್ವೊಕೇಟ್ ಜನರಲ್ ಎಲ್ಲರೂ ಕೂಡ ಅವರು ಬ್ರೀಫ್ ಮಾಡಿದ್ರು. ನಾನು ಕೂಡ ಭೇಟಿಯಾಗಿ ಸ್ವಲ್ಪ ಹಿನ್ನೆಲೆಯನ್ನು ಹೇಳಿ ಮಹಾರಾಷ್ಟ್ರ ಕರ್ನಾಟಕದ ಗಡಿ ವಿವಾದ ಹಿನ್ನೆಲೆಯನ್ನು ಹೇಳಿ ಕಾನೂನು ಕಮಿಷನ್ ಕೂಡ ಎಲ್ಲ ಅವರು ಕೂಡ ನೇರವಾಗಿ ಗೊತ್ತಿರ್ತಾರಲ್ಲ. ಹೀಗಾಗಿ ನಾಳೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೇವೆ ಅಂತ ಮಾತನಾಡಿದ್ದಾರೆ. ಆಗಲೇ ನಮ್ಮ ಅಡ್ವೊಕೇಟ್ ಜನರಲ್ ಎಲ್ಲರೂ ಕೂಡ ಅವರು ಬ್ರೀಫ್ ಮಾಡಿದ್ರು. ನಾನು ಕೂಡ ಭೇಟಿಯಾಗಿ ಸ್ವಲ್ಪ ಹಿನ್ನೆಲೆಯನ್ನು ಹೇಳಿ ಮಹಾರಾಷ್ಟ್ರ ಕರ್ನಾಟಕದ ಗಡಿ ವಿವಾದ ಹಿನ್ನೆಲೆಯನ್ನು ಹೇಳಿ ಕಾನೂನು ಕಮಿಷನ್ ಕೂಡ ಎಲ್ಲ ಅವರು ಕೂಡ ನೇರವಾಗಿ ಗೊತ್ತಿರ್ತಾರಲ್ಲ. ಹೀಗಾಗಿ ನಾಳೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೇವೆ ಅಂತ ಮಾತನಾಡಿದ್ದಾರೆ. ಆಗಲೇ ನಮ್ಮ ನಡುವೆ ಮಹಾರಾಷ್ಟ್ರ ಬಿಟ್ಟು ಕರ್ನಾಟಕ ಸೇರಲು ವಿಜಯಪುರ ಗಡಿ ಭಾಗದ ವಿವಿಧ ಗ್ರಾಮಗಳ ಜನ ನಿರ್ಧಾರ ಮಾಡಿದ್ದಾರೆ. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆ ಜತ್ ತಾಲೂಕಿನ ಸಿದ್ದನಾಥ ಗ್ರಾಮದಲ್ಲಿ ಸಭೆ ಕೂಡ ಮಾಡಲಾಗಿದೆ. ಈ ಬಗ್ಗೆ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ನಿರ್ಧಾರ ಮಾಡಲಾಗಿದೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮಹಾರಾಷ್ಟ್ರದ ಒಂದು ಅರ್ಜಿ ವಿಚಾರಣೆ ಇದೆ. ಅದಕ್ಕಾಗಿ ನಾಳೆ ಏನಾದರೂ ಅವರು ಕೊಟ್ಟರೆ ಮತ್ತೆ ಸ್ವಲ್ಪ ಬೇರೆ ಆ ಕಡೆ ಈ ಕಡೆ ಸ್ವಲ್ಪ ಒಂದು ಟ್ರಾನ್ಸ್ಫರ್ ಆಗ್ಬೋದು. ಅದಕ್ಕಾಗಿ ನಾವು ನಮ್ಮ ನೇಬರಿಂಗ್ ಜಾಯಿಂಟ್ ಚೆಕ್ ಪೋಸ್ಟ್ ವ್ಯವಸ್ಥೆ ಏನಿದೆ ಅದು ಈಗಾಗಲೇ ಈ 3 ಕಡೆ ನಮ್ಮ ಕಾಗವಾಡ್ನಲ್ಲಿ ಮತ್ತು ಪಾನಿಯಲ್ಲಿ 3 ಕಡೆ ಜಾಯಿಂಟ್ ಚೆಕ್ ಪೋಸ್ಟ್ ಮಹಾರಾಷ್ಟ್ರ ರಾಜ್ಯದಲ್ಲಿ ನಾವು ಮಾಡಿದ್ದೀವಿ. ಕರ್ನಾಟಕ ರಾಜ್ಯದ 429 ನಮ್ಮ KSRTC ಬಸ್ಗಳು ಅದು ಪ್ರತಿ ದಿವಸ ಮಹಾರಾಷ್ಟ್ರ ರಾಜ್ಯಕ್ಕೆ ಅದು ನಾವು ಶಾಂತಿಯಲ್ಲಿ ಕಾಪಾಡಬೇಕು. ಯಾವುದೇ ಅಹಿತಕರ ಘಟನೆ ನಮ್ಮ ರಾಜ್ಯದಲ್ಲಿ ಗಡಿ ಭಾಗದಲ್ಲಿ ಆಗಬಾರ್ದು. ಅದರ ಸಲುವಾಗಿ ಏನೇನು ಅಗತ್ಯ ಕ್ರಮ ಇದೆ ಅದು ತಗೊಳ್ತೀವಿ. ಕರುನಾಡಲ್ಲಿ ಮತ್ತೆ ಧರ್ಮ ದಂಗಲ್ ಜೋರಾಗಿದೆ. ಜಾತ್ರೆಯಲ್ಲಿ ಎಲ್ಲಾ ಧರ್ಮದ ವ್ಯಾಪಾರಿಗಳು ಭಾಗವಹಿಸಲು ಸೂಚನೆ ನೀಡಲಾಗಿದೆ. ಆದರೆ ಎಲ್ಲಾ ಧರ್ಮದ ವ್ಯಾಪಾರಿಗಳಿಗೆ ಅನುಮತಿ ನೀಡಿದ್ದಕ್ಕೆ ಹಿಂದೂಪರ ಸಂಘಟನೆಗಳು ಕಿಡಿಕಾರಿವೆ. ಬೆಂಗಳೂರಿನಲ್ಲಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಬ್ರಹ್ಮರಜತ ರಥೋತ್ಸವ ನಡೆಯಿತು. ಈ ವೇಳೆ ಹಿಂದೂಯೇತರರ ವ್ಯಾಪಾರಕ್ಕೆ ಅವಕಾಶ ಬೇಡ ಅಂತ ಹಿಂದೂ ಸಂಘಟನೆಗಳು ಆಗ್ರಹಿಸಿದ್ವು. ಕೆಲ ಹಿಂದೂ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದು ನಂತರ ಬಿಡುಗಡೆ ಮಾಡಿದ್ರು. ಇನ್ನು ನ್ಯೂಸ್ 18ಗೆ ಮುಸ್ಲಿಂ ವ್ಯಾಪಾರಿಗಳು ಮಾತನಾಡಿದ್ದು, ಕಳೆದ 15 ವರ್ಷಗಳಿಂದ ನಾವು ಜಾತ್ರೆಗೆ ಬರ್ತಿದ್ದೇವೆ. ನಾವು ಸುಬ್ರಹ್ಮಣ್ಯ ದೇವರಿಗೆ ಪೂಜೆ ಮಾಡ್ತೇವೆ. ಆದ್ರೆ ಧರ್ಮದ ಹೆಸರಿನಲ್ಲಿ ಆಗ್ತಿರುವ ಬೆಳವಣಿಗೆಗಳಿಂದ ಬೇಸರವಾಗಿದೆ ಅಂತ ಹೇಳಿದ್ರು. ಏನೋ ಮುಸ್ಲಿಮ್ಸರು ಅಂಗಡಿ ಮಾಡಬಾರ್ದು ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆದರೂ ನಾವು ಮಾಡ್ತಾಯಿದ್ದೀರಿ. ಅದು ಆವಾಗಲೂ ಮಾಡ್ತಾಯಿದ್ರಿ. ಯಾರೂ ಏನು ಡಿಸ್ಟರ್ಬ್ ಮಾಡಲಿಲ್ಲ. ನಮ್ಮದು ಆ ಕಾಲದಾಗಿಂದ 15-20 ವರ್ಷದಿಂದನೂ ಬೆಳೀತಿರಿಗೆ ನಾವು ಬರ್ತಾನೆ ಇದ್ದೀವಿ. ಯಾಕಂದರೆ ಅನೌನ್ಸ್ಮೆಂಟ್ ಆಗಿದೆ. ಆದರೆ ನಮಗೆ ಬಂದು ಯಾರೂ ಆ ಥರ ಮಾಡಬಾರ್ದು ನೀವು ಮುಸ್ಲಿಮ್ಸರು ಆ ಥರ ಈ ಥರ ಯಾರು ಬಂದು ಹೇಳಿಲ್ಲ. ಬರ್ತೀವಿ ಮೇಡಮ್. ನಾವು ದೇವಸ್ಥಾನದಲ್ಲಿ ಹೋಗಿ ನಾವು ಮುಸ್ಲಿಮ್ಸರು ಹಿಂದೂ ಅಂತ ಏನೂ ಇಲ್ಲ ಭಾವನೆ. ಅದು ಬಂದು ನಾವು ಕಳೆಗಜ ಗಣೇಶನ ದೇವಸ್ಥಾನ ಬಸವಣ್ಣ ದೇವಸ್ಥಾನಕ್ಕೆ ಮಾಡ್ಕೊಂಬರ್ತೀವಿ. ಅದು ಮಾಡ್ಕೊಂಬಂದೆ ಮತ್ತೆ ಸ್ಟಾಲಲ್ಲಿ ಓಪನ್ ಮಾಡ್ತೀವಿ ಮೇಡಮ್. ಅಪ್ಪ ಜನರಿಗೆ ಮತ್ತೆ ನನ್ನನ್ನು ಚುನಾಯಿಸಿ ಕಳಿಸೋ ಒಂದು ಮನಸ್ಸು ಕೊಡು ಅಂತ ಕೇಳ್ಕೊಂಡು. ಓಕೆ, ನಮ್ಮ ಹಿಂದೂಗಳು ಯಾವತ್ತೂ ಮೈ ಮೇಲೆ ಬೀಳಲ್ಲ. ಯಾವುದೋ 4-5 ಹುಡುಗರು ಒಂದು ಸುಮ್ಮನೆ ಹಾರಾಡ್ತವೆ ಹೊರತು ಹಿಂದೂಗಳು ಯಾವತ್ತೂ ಯಾರಿಗೂ ತೊಂದರೆ ಕೊಡದೇ ಇರೋಂಥ ಒಂದು ಸಮುದಾಯ ನಮ್ಮದು. ಸ್ವಾಮಿ ಅವ್ರು ಹೊಟ್ಟೆ ಪಾಡವ್ರು ಏನೋ ಜೀವನ ಮಾಡ್ತಾ ಇದ್ದಾರೆ. ಅವನ್ನ ಒಂದು ಏನೋ ಈ ದಿವಸ ಒಂದು 400-500 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಅವನ ಹೆಂಡತಿ ಮಕ್ಕಳಿಗೆ ಊಟ ಮಾಡಿಸ್ತಾರೆ. ಇದು ಬಿಟ್ಟು ಬೇರೆ ಯಾವ ಥರದ ಅಲ್ಟೀರಿಯರ್ ಮೋಟಿವ್ ಅಂತೂ ಇಲ್ವಲ್ಲ ನಮ್ಮಲ್ಲಿ ಯಾರಲ್ಲೂ. ಬೆಂಗಳೂರಿನ ವಿವಿಪುರಂನಲ್ಲಿ ಸುಬ್ರಹ್ಮಣ್ಯ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ದೇವಾಲಯಕ್ಕೆ ಗರುಡ ಪ್ರದಕ್ಷಿಣೆ ಹಾಕಿದೆ. ದೇವಾಲಯ ಸುತ್ತಮುತ್ತ ಗರುಡ ಒಂದು ಪ್ರದಕ್ಷಿಣೆ ಹಾಕಿದೆ. ಗರುಡ ಪ್ರದಕ್ಷಿಣೆ ಕಂಡು ಭಕ್ತರು ಸಂತಸ ವ್ಯಕ್ತಪಡಿಸಿದರು.
ಒಂದು ಒಳ್ಳೆ ಮನಸ್ಸಿನಿಂದ ಬಂದಿರ್ತೀರಿ, ಹಾಗೆ ಒಂದು ಒಳ್ಳೆ ಮನಸ್ಸಿನಿಂದ ವಾಪಸ್ ಹೋಗಿ. ಕಾರಣ ಇಷ್ಟೇ, ನೀವು ಹೇಗೆ ದೇವರ ದರ್ಶನಕ್ಕೆ ಬಂದಿರ್ತೀರಿ ಹಾಗೇನೆ ಒಂದು ಯಾವುದೇ ವಸ್ತುಗಳು ಕಳ್ಕೊಳ್ದಂಗೆ ಹೋದರೆ ನಿಮಗೆ ತುಂಬ ಖುಷಿ ಆಗುತ್ತೆ. ಆದ್ದರಿಂದ ಯಾವುದೇ ವಸ್ತು ಕರಾವಳಿಯಲ್ಲೂ ವ್ಯಾಪಾರ ಧರ್ಮ ದಂಗಲ್ ತಾರಕಕ್ಕೇರಿದೆ. ಧರ್ಮ ದಂಗಲ್ ಆತಂಕದ ನಡುವೆಯೂ ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ಚಂಪಾಷಷ್ಠಿ ಮಹೋತ್ಸವ ಸಂಪನ್ನಗೊಂಡಿದೆ. ಜಾತ್ರೋತ್ಸವದ ಆರಂಭದಲ್ಲೇ ಹಿಂದೂ ಸಂಘಟನೆಗಳು ವ್ಯಾಪಾರ ನಿರ್ಬಂಧದ ಬ್ಯಾನರ್ ಹಾಕಿದ್ವು. ಹಿಂದೂಯೇತರರಿಗೆ ವ್ಯಾಪಾರ ನಿರ್ಬಂಧಿಸಿ ಬ್ಯಾನರ್ ಅಳವಡಿಕೆ ಮಾಡಲಾಗಿತ್ತು. ಹೀಗಾಗಿ ಮುಸ್ಲಿಂ ವ್ಯಾಪಾರಿಗಳು ಕುಕ್ಕೆ ಜಾತ್ರೆಯಲ್ಲಿ ಪಾಲ್ಗೊಂಡಿಲ್ಲ. ಬಾರಿಯಿಂದಲ್ಲ, ಪ್ರತಿ ಬಾರಿ ಕೂಡ ನಾವು ಹಿಂದೂ ಅಲ್ಲದರೂ ವ್ಯಾಪಾರಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ. ಮೊದಲ ಬಾರಿಯಾಗಿ ಜಾಗರಣ ವೇದಿಕೆಯಿಂದ ಬ್ಯಾನರ್ ಅಳವಡಿಸಿದೆ. ಇನ್ನು ಮುಂದೆ ಕೂಡ ವ್ಯಾಪಾರವನ್ನು ಕೊಡುವುದು ಸ್ಪಷ್ಟನೆ ಇರ್ತದೆ. ಯಾಕೆ ಅಂತ ಏನು ಕಾರಣ ಅಂತ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಮುಸ್ಲಿಂ ಸಮಾಜ ಭಾಗವಹಿಸ್ತಾ ಇದೆ. ಮೊನ್ನೆ ಮಂಗಳೂರು ನಡೆದಂಥ ಶಾರಿಕ್ ಎಂಬಂಥ ಕುಕ್ಕರ್ ಸ್ಫೋಟ, ದೇಶ ವಿರೋಧಿ ತುಕಡಿ ಗ್ಯಾಂಗ್ನ ಹೋರಾಟಗಳು, ಕೆಲವು ಇನ್ನಿತರ ದೇಶ ವಿರೋಧಿ ಘೋಷಣೆಗಳು, ಕಾಶ್ಮೀರದಲ್ಲಿ ನಡೆದ ಸೈನಿಕರ ಮೇಲಿನ ಕಲ್ಲು ತೂರಾಟ ಇತ್ಯಾದಿ ಕಾರಣಗಳಿಂದ ದೇಶ ವಿರೋಧಿ ಘೋಷಣೆಗಳಿಗಾಗಿ ಇದರಿಂದಾಗಿ ಚಿಲುಮೆ ಸಂಸ್ಥೆಯಿಂದ ಮತದಾರರ ಮಾಹಿತಿ ಕಳವು ಪ್ರಕರಣದ ತನಿಖೆಯನ್ನ ಪೊಲೀಸರು ಮತ್ತಷ್ಟು ತೀವ್ರಗೊಳಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲಸೂರು ಗೇಟ್ ಪೊಲೀಸರು ಮತ್ತಿಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಅಭಿಷೇಕ್ ಮತ್ತು ಮಾರುತಿ ಗೌಡ ಬಂಧಿತ ಆರೋಪಿಗಳು. ಇದುವರೆಗೂ ಪ್ರಕರಣದಲ್ಲಿ 14 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಅಭಿಷೇಕ್, ಮಾರುತಿ ಗೌಡ ಕಾರ್ಡ್ ಹಂಚಿಕೆ ಹಾಗೂ ಏರಿಯಾ ಮ್ಯಾಪಿಂಗ್ ಕೆಲಸ ಮಾಡ್ತಾ ಇದ್ರು. ಅಲ್ಲದೆ ಸಿಬ್ಬಂದಿ ನೇಮಕದ ಜೊತೆಗೆ ಟಾಸ್ಕ್ ಕೊಡ್ತಾ ಇದ್ರು. ಇಬ್ಬರು ಆರೋಪಿಗಳು ರವಿಕುಮಾರ್ ಹೇಳಿದಂತೆ ಕೆಲಸ ಮಾಡ್ತಿದ್ರಂತೆ. ಇನ್ನು ಕೇಂದ್ರ ವಿಭಾಗದ ಡಿಸಿಪಿ ಶ್ರೀನಿವಾಸ್ ಗೌಡ ಮಾತನಾಡಿದ್ದು, ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಲೋಪ ಆಗಿದೆ, ಸೂಕ್ತ ತನಿಖೆ ನಡೆಸುತ್ತಿದ್ದೇವೆ ಅಂತ ಹೇಳಿದ್ದಾರೆ. ಸೇಮ್ ಸ್ಟೋರಿ. ರವಿಕುಮಾರ್ ನನಗೆ ಕೆಲಸ ಕೊಟ್ಟ, ನನಗೆ ಏನು ಕೆಲಸ ವಹಿಸಿದ್ನೋ ಅದನ್ನು ಚಾಚು ತಪ್ಪಂಗೆ ನಾನು ಮಾಡಿದ್ದೀನಿ ಅಂತ. ಸದ್ಯಕ್ಕೆ ನಾವು ಆರೋಗಳದ್ದು ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಆರೋಗಳನ್ನ ಇವಾಗ ಕಸ್ಟಡಿಲಿದ್ದಾರೆ. ಅವ್ರದ್ದನ್ನು ಡೀಟೇಲಾಗಿ ಎನ್ಕ್ವೈರಿ ಮಾಡಿ, ಅದು ಎನ್ಕ್ವೈರಿ ಮುಗಿದ ನಂತರದಲ್ಲಿ ಅವ್ರದ್ದು ಫಸ್ಟು ನಾವು ಕೆಳ ಹಂತದ ಅಧಿಕಾರಿಗಳದೆಲ್ಲ ಮುಗಿಸ್ತೀವಿ. ನಂತರದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇನ್ವೆಸ್ಟಿಗೇಷನ್ ನಾವು ಪ್ರೋಗ್ರೆಸ್ ಮಾಡ್ತೀವಿ. ಆ ಟೈಮಲ್ಲಿ ನೆಸೆಸಿಟಿ ಇದ್ದರೆ ನಾವು ಅವ್ರನ್ನೂ ಮಾಡ್ತೀವಿ. ಅಥವಾ ಏನೇನು ಎವಿಡೆನ್ಸಸ್ಗಳು ಸಿಗುತ್ತೆ ಅದ್ರ ಪ್ರಕಾರ ನಾವು ನಮ್ಮ ಕರ್ತವ್ಯ ಮಾಡಲೇಬೇಕಾಗತ್ತೆ. ಹಾಸ್ಯ ನಟ ಮಿತ್ರ ಸಹೋದರನ ವಿರುದ್ಧ ಮತಾಂತರ ಯತ್ನ ಆರೋಪ ಕೇಳಿ ಬರ್ತಾ ಇದೆ. ಡೆನಿಸ್ ವಿರುದ್ಧ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡಿದ್ದಾನಂತೆ. ಹೀಗಾಗಿ ರಾಜನಗರ ಜಿಲ್ಲೆಯ ಚನ್ನಪಟ್ಟಣದ ಕನ್ನಮಂಗಲದಲ್ಲಿದೆ ಡೆನಿಸ್ ಫಾರ್ಮ್ ಹೌಸ್. ಇಲ್ಲಿ ಜನರು ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಳಿಕ ಸ್ಥಳಕ್ಕೆ ಚನ್ನಪಟ್ಟಣ ಪೊಲೀಸರು ಬಂದು ಪರಿಸ್ಥಿತಿ ನಿಭಾಯಿಸಿದ್ದಾರೆ. ಆದರೆ ಡೆನಿಸ್ ಯಾವುದೇ ರೀತಿಯ ಮತಾಂತರ ಮಾಡ್ತಿಲ್ಲ. 2008ರಿಂದ ನಾನು ಇಲ್ಲಿ ವಾಸ ಮಾಡ್ತಿದ್ದೇನೆ. ನಮ್ಮಿಂದ ಜನರಿಗೆ ಯಾವುದೇ ಸಮಸ್ಯೆ ಆಗಿಲ್ಲ ಅಂತ ಹೇಳ್ತಿದ್ದಾನೆ. ಮತಾಂತರ ಏನು ಮಾಡ್ತಾ ಇಲ್ಲ. ಇದು ನಾನು ನನ್ನ ಕುಟುಂಬ ಇಲ್ಲಿ ವಾಸವಾಗಿದ್ದೇವೆ ಈ ಒಂದು ಸ್ಥಳದಲ್ಲಿ. 2008ರಲ್ಲಿ ಈ ಜಾಗವನ್ನು ಪರ್ಚೇಸ್ ಮಾಡಿ 2008ರಿಂದ ನಾನು ಕುಟುಂಬ ಸಮೇತವಾಗಿ ಇಲ್ಲಿ ವಾಸವಾಗಿದ್ದೇನೆ. 2010ರಿಂದ ನನಗೆ ಆಧ್ಯಾತ್ಮಿಕದ ಕಡೆಗೆ ಸ್ವಲ್ಪ ಒಲವು ಬಂದು ನಾನು ಒಂದು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ನನ್ನ ತೊಡಗಿಸಿಕೊಂಡಿದ್ದೇನೆ. ನಾನೊಬ್ಬ ಕ್ರೈಸ್ತ, ಅದರಲ್ಲೂ ಕೂಡ ರೋಮನ್ ಕ್ಯಾಥಲಿಕ್ ವಿಶ್ವಾಸಿಯಾಗಿದ್ದೇನೆ. ಸೊ ನಮ್ಮ ದೇವಾಲಯಗಳಲ್ಲಿ ಹೋಗಿ ನಾನು ಪ್ರವಚನಗಳನ್ನು, ಬೋಧನೆಗಳನ್ನು ಮಾಡ್ತಾ ಇದ್ದೇನೆ. ಹಾಗೂ ನಮ್ಮ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಮುಖಾಂತರ ಕೂಡ ನಾನು ನಮ್ಮ ಬೋಧನೆಗಳನ್ನು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೋಲಾರದಿಂದ ಸ್ಪರ್ಧಿಸುವ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಕಾಂಗ್ರೆಸ್ ನಾಯಕರು ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ. ಸಿದ್ದರಾಮಯ್ಯ ಡಿಸೆಂಬರ್ 3ನೇ ವಾರದಲ್ಲಿ ಕೋಲಾರದಲ್ಲಿ 2ನೇ ಸುತ್ತಿನ ಪ್ರವಾಸ ಕೈಗೊಳ್ಳಲು ತೀರ್ಮಾನಿಸಿದ್ದಾರೆ. ಸಿದ್ದು ಪ್ರವಾಸಕ್ಕೂ ಮುನ್ನ ಬೂತ್ ಮಟ್ಟದ ಸಂಘಟನೆಗೆ ಕಾಂಗ್ರೆಸ್ ಮುಖಂಡರು ಮುಂದಾಗಿದ್ದಾರೆ. ಇನ್ನು ಶಿವಮೊಗ್ಗದಲ್ಲಿ ಮಾತನಾಡಿರೋ ಸಿದ್ದರಾಮಯ್ಯ ಹಲವು ಕ್ಷೇತ್ರಗಳಿಂದ ಸ್ಪರ್ಧೆಗೆ ಮನವಿ ಮಾಡಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ಹೇಳಿದ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕೋಲಾರದಲ್ಲಿ ಬಹಳ ಜನ ಇನ್ಕ್ಲೂಡಿಂಗ್ KH ಮುನಿಯಪ್ಪ ಎಲ್ಲ ಲೀಡರ್ಗಳು ಕೂಡ ಕರೀತಾ ಇದ್ದಾರೆ. ನಾನು ಅದಕ್ಕೆ ನಮ್ಮ ವರ್ಣಾ ಕ್ಷೇತ್ರದಲ್ಲೂ ಕರೀತಾ ಇದ್ದಾರೆ, ಬಾದಾಮಿ ಕ್ಷೇತ್ರದಲ್ಲೂ ಕರೀತಾ ಇದ್ದಾರೆ, ಚಾಮರಾಜಪೇಟೆಯಲ್ಲೂ ಕರೀತಾ ಇದ್ದಾರೆ, ಹೆಬ್ಬಹಳ್ಳಲ್ಲೂ ಕರೀತಾ ಇದ್ದಾರೆ, ಆಮೇಲೆ ಕೊಪ್ಪಳದಲ್ಲೂ ಕರೀತಾ ಇದ್ದಾರೆ. ಸಿದ್ದರಾಮಯ್ಯ ಬರಬೇಕು, ನಾವು ಕರ್ಕೊಂಡ್ಬರ್ಬೇಕು. ಕಾಂಗ್ರೆಸ್ ಪಾರ್ಟಿಯನ್ನು ಅವ್ರು ದೊಡ್ಡ ಮನಸ್ಸು ಮಾಡಿ ಆಶೀರ್ವಾದ ಮಾಡಿ ಹಿಂದೆ ಕಳಿಸ್ಬೇಕು. ನಾವೆಲ್ಲರೂ ಸೇರಬೇಕು, ಗೆಲ್ಲಿಸ್ಬೇಕು. ಕಾರ್ ಮಲ್ಲೇಶ್ವರ ನಾವು ಪ್ರಾರ್ಥನೆ ಮಾಡ್ಕೊಂಡ
ಎಲೆಕ್ಷನ್ ಟೈಮ್ನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಲೈವ್ ಸ್ಟೋರಿ ಕುರಿತ ಸಿನಿಮಾ ಬರಲಿದೆ ಅನ್ನೋ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇದೆ. ಎನ್ಟಿಆರ್ ಜಯಲಲಿತಾ ಲೈವ್ ಸ್ಟೋರಿ ಮಾದರಿಯಲ್ಲೇ ಸಿದ್ದರಾಮಯ್ಯರ ಸಿನಿಮಾ ರೆಡಿ ಆಗಲಿದೆಯಂತೆ. ಈಗಾಗಲೇ ಸಿದ್ದರಾಮಯ್ಯ ಜೊತೆ ಆಪ್ತರು ಸಮಾಲೋಚನೆ ಮಾಡಿದ್ದು ಸುಮಾರು 20 ಕೋಟಿ ವೆಚ್ಚದಲ್ಲಿ ಸಿನಿಮಾ ಬರಲಿದೆಯಂತೆ. ತಮಿಳಿನ ಖ್ಯಾತ ನಟ ವಿಜಯ್ ಸೇತುಪತಿ ಸಿದ್ದರಾಮಯ್ಯ ಪಾತ್ರ ಮಾಡಲಿದ್ದಾರೆ ಎನ್ನಲಾಗ್ತಾ ಇದೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ಯುವಕ ನಿರ್ದೇಶನದ ಹೊಣೆ ಹೊತ್ತಿದ್ದಾರಂತೆ. ಮಾಜಿ ಸಚಿವ ಶಿವರಾಜ್ ತಂಗಡಗಿ ಚಿತ್ರಕ್ಕೆ ಹಣ ಹಾಕ್ತೀನಿ ಅಂತಿದ್ದಾರಂತೆ. ಆದ್ರೆ ಸಿದ್ದರಾಮಯ್ಯ ಮಾತ್ರ ಸಿನಿಮಾಗೆ ಇನ್ನೂ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಚುನಾವಣೆ ಇದೆ, ಈಗ ಬೇಡ ಅಂತ ಸಿದ್ದರಾಮಯ್ಯ ಹೇಳಿದ್ದಾರಂತೆ. ಸಿನಿಮಾ ಮಾಡ್ತೀವಿ ಅಂತ ಹೇಳಿದ್ರು ಅಷ್ಟೇ, ಗೊತ್ತಿಲ್ಲ ನನಗೆ. ನೀವೇನಾದ್ರು ರಚನೆ ಮಾಡ್ತೀರಾ ಸರ್? ನಮ್ಗೆ ಆಕ್ಟಿಂಗ್ ಬರೋದು. ಚಿಕ್ಕಮಗಳೂರಿನ ಮೂಡಿಗೆರೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಭೇಟಿ ನೀಡಿದ್ದಾರೆ. ಈ ವೇಳೆ ಡಿಕೆಶಿಯನ್ನು ಬರಮಾಡಿಕೊಳ್ಳಲು ಕಾಂಗ್ರೆಸ್ ಬಣಗಳ ನಡುವೆ ಪೈಪೋಟಿ ನಡೆಯಿತು. ಕ್ರೇನ್ ಮೂಲಕ ಪ್ರತ್ಯೇಕವಾಗಿ ಸೇಬಿನ ಹಾರವನ್ನು ಹಾಕಿ ಕಾರ್ಯಕರ್ತರು ಸ್ವಾಗತಿಸಿದರು. ಟಿಕೆಟ್ ಆಕಾಂಕ್ಷಿಯಾಗಿರೋ ನಯನ ಮೋಟಮ್ಮ ಬೆಂಬಲಿಗರು ಬೃಹತ್ ಸೇಬಿನ ಹಾರ ಹಾಕಿದ್ರು. ನಾಗರತ್ನ ಬೆಂಬಲಿಗರಿಂದಲೂ ಸೇಬಿನ ಹಾರ ಹಾಕಿ ಡಿಕೆಶಿಯನ್ನ ಸ್ವಾಗತಿಸಿದರು. ನಯನ ಮೋಟಮ್ಮ, ನಾಗರತ್ನ ಇಬ್ಬರು ಕೂಡ ಮೂಡಿಗೆರೆ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ. ಜೆಡಿಎಸ್ ಪಂಚರತ್ನ ರಥಯಾತ್ರೆ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದೆ. ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿಗೆ ಸ್ವಾಗತ ಕೋರಿದರು. ಎಚ್ಡಿಕೆ ದೊಡ್ಡಬಳ್ಳಾಪುರದ ಜೆಡಿಎಸ್ ಮುಖಂಡರಿಗೆ ಸಾಥ್ ನೀಡಿದರು. ಈ ವೇಳೆ ಮಾತನಾಡಿದಂತಹ ಎಚ್ಡಿಕೆ ಪಂಚರತ್ನ ಯಾತ್ರೆ ಬಗ್ಗೆ ವಿಪಕ್ಷಗಳು ಲಘುವಾಗಿ ಮಾತನಾಡಿದ್ದಾರೆ. ಆದರೆ ಯಾತ್ರೆ ಶುರುವಾದ ಮೇಲೆ ಅವರಿಗೆ ಭಯ ಶುರುವಾಗಿದೆ ಅಂತ ಹೇಳಿದರು. ಏನಿದೆ ಬಹುಮತ ಬರೋದೇ ಇಲ್ಲ ಅವನಿಗೆ. ಸುಮ್ಮನೆ ಈ ಕಾರ್ಯಕ್ರಮಗಳು ಘೋಷಣೆ ಮಾಡ್ತೇನೆ ಅಂತಕ್ಕಂಥದ್ದು ವಿರೋಧ ಪಕ್ಷಗಳು ನನ್ನ ಬಗ್ಗೆ ಲಘುವಾಗಿ ಲೇವಡಿ ಮಾಡಬಹುದು. ಆದರೆ ಈ ಬಾರಿ ಅಂಡರ್ ಕರೆಂಟ್ ಪಾಸ್ ಆಗ್ತಾ ಇದೆ. ನಾನು ಗಮನಿಸಿರ್ತಕ್ಕಂಥದ್ದು ಅಂಡರ್ ಕರೆಂಟು ಇವತ್ತು ಮಹಿಳೆಯರಲ್ಲಿ ಸಣ್ಣ ಸಣ್ಣ ಮಕ್ಕಳು ಸಹ ರಸ್ತೆನಲ್ಲಿ ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ ಅಂತಕ್ಕಂಥ ಸ್ಲೋಗನ್. ಕಲಬುರಗಿಯ ಚಿತ್ತಾಪುರ ಕ್ಷೇತ್ರದಲ್ಲಿ ಕಮಲ ಅರಳಿಸಲು ಬಿಜೆಪಿ ಮುಖಂಡನೊಬ್ಬ ತಿರುಪತಿ ತಿಮ್ಮಪ್ಪನ ಮೊರೆ ಹೋಗಿದ್ದಾರೆ. ಬಿಜೆಪಿ ಮುಖಂಡ ಮಣಿಕಂಠ ರಾಥೋಡ್ ಮೊಣಕಾಲಿನಿಂದ ತಿರುಪತಿ ಬೆಟ್ಟ ಹತ್ತಿ ವಿಶೇಷ ಪೂಜೆ ಸಲ್ಲಿಸಿದ್ದಾನೆ. ಈ ಮೂಲಕ ಪ್ರಿಯಾಂಕ್ ಖರ್ಗೆ ಅವರನ್ನ ಸೋಲಿಸಲು ಮಣಿಕಂಠ ರಾಠೋಡ್ ಸವಾಲ್ ಹಾಕಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲೇ ಬೆಚ್ಚಿ ಬೀಳುವಂತಹ ಮತ್ತೊಂದು ಹೀನ ಕೃತ್ಯ ನಡೆದಿದೆ. ಯುವತಿ ಮೇಲೆ ಇಬ್ಬರು ಕಾಮುಕರು ಲೈಂಗಿಕ ದೌರ್ಜನ್ಯವೆಸಗಿದ್ದಾರೆ. ಡ್ರಾಪ್ ಕೇಳಿದ್ದ ಕೇರಳ ಮೂಲದ ಯುವತಿ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದೆ. ರ್ಯಾಪಿಡೋ ಬೈಕ್ ಬುಕ್ ಮಾಡಿದ್ದ ಯುವತಿ ಮೇಲೆ ಅತ್ಯಾಚಾರ ಎಸಗಲಾಗಿದೆ. ಈ ಘಟನೆ ಎಲೆಕ್ಟ್ರಾನಿಕ್ ಸಿಟಿಯ ನೀಲಾದ್ರಿ ನಗರದ ಬಳಿ ನಡೆದಿದೆ ಎಂದು ದೂರು ಕೊಡಲಾಗಿದೆ. ಯುವತಿ ದೂರು ಆಧರಿಸಿ ಇಬ್ಬರು ಯುವಕರನ್ನ ಪೊಲೀಸರು ಬಂಧಿಸಿದ್ದಾರೆ. ಮಹಿಳೆಯರ ರಕ್ಷಣೆಗಾಗಿ 10ನೇ ತರಗತಿ ವಿದ್ಯಾರ್ಥಿನಿ ಆಂಟಿ ರೇಪ್ ಫುಟ್ವೇರ್ ಆವಿಷ್ಕರಿಸಿದ್ದಾರೆ. ಕಲಬುರಗಿಯ ಎಸ್ಆರ್ಎನ್ ಮೆಹ್ತಾ ಶಾಲೆಯ ವಿದ್ಯಾರ್ಥಿನಿ ವಿಜಯಲಕ್ಷ್ಮಿ ಬೀರಾದಾರ್ ಮಹಿಳೆಯರ ಸುರಕ್ಷತೆಗಾಗಿಯೇ ಸಿದ್ಧಪಡಿಸಿರುವ ಆಂಟಿ ರೇಪ್ ಫುಟ್ವೇರ್ ಮಾದರಿ ಶೋಧನೆ ದೇಶ ವಿದೇಶಗಳಲ್ಲೂ ಈಗ ಗಮನ ಸೆಳೀತಾ ಇದೆ. ಈ ಹೊಸ ಬಗೆಯ ಚಪ್ಪಲಿ ಧರಿಸಿದ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿದ್ರೆ ಚಪ್ಪಲಿಯ ಹೆಬ್ಬೆರಳ ಜಾಗದಲ್ಲಿ ಚಿಕ್ಕದಾದ ಗುಂಡಿ ಇದ್ದು ಮಹಿಳೆ ತನ್ನ ಕಾಲ ಬೆರಳಿನಿಂದ ಗುಂಡಿ ಒತ್ತಿದ್ರೆ ಸಾಕು, ಆಕೆಯ ಚಪ್ಪಲಿಯಿಂದ 0.5 ಆಂಪಿಯರ್ನಷ್ಟು ವಿದ್ಯುತ್ ಶಕ್ತಿ ಉತ್ಪತ್ತಿಯಾಗಿ ಹೊರಹೊಮ್ಮುತ್ತೆ. ಒಂದು ಸ್ಯಾಂಡಲ್ ಒಂದು ವರ್ಕ್ ಮಾಡುತ್ತೆ. ಸೊ ಒನ್ ಪೇರ್ ಇದ್ದೇವೆ, ಡಿಫ್ರೆಂಟ್ ಫಂಕ್ಷನ್ಸ್ ಇವೆ. ಒಂದು ಚಪ್ಪಲಿಯಿಂದ ಹಾಕೊಂಡ್ಬಿಟ್ಟು ಅಟ್ಯಾಕರ್ ಇರ್ತಾನಲ್ಲ ಅವರಿಗೆ ಕಿಕ್ ಮಾಡಿದ್ರೆ ಮುಂದಿನ ನೇಲ್ಸಿಂದ ಕರೆಂಟ್ ಶಾಕ್ ಪಾಸ್ ಆಗುತ್ತೆ. ನಾವು ಕಿಕ್ ಮಾಡಿದಾಗ ಅಟ್ಯಾಕರ್ ಬಾಡಿಗೆ ಕರೆಂಟ್ ಶಾಕ್ ಪ್ರೊಡ್ಯೂಸ್ ಆಗುತ್ತೆ. ಆದಾಗ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಸಾರಥಿ ಗ್ರಾಮದಲ್ಲಿ ಅಕ್ರಮ ಮಣ್ಣು ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಇಟ್ಟಿಗೆ ಭಟ್ಟಿಗಳಿಗೆ ಮಣ್ಣು ಸಾಗಿಸಲು 100 ಎಕರೆಯಲ್ಲಿ ಮಣ್ಣು ತೆಗೆಯಲಾಗ್ತಾ ಇದೆ. ಮಣ್ಣು ಲಾರಿಗಳ ಓಡಾಟದಿಂದ ಬೇಸತ್ತ ರೈತ ಮಹಿಳೆ ಕೊಟ್ರಮ್ಮ ಲಾರಿ ತಡೆದು ಹೋರಾಟ ಮಾಡ್ತಿದ್ದಾರೆ. ಲಾರಿಗಳ ಓಡಾಟದಿಂದ ಧೂಳು ಉಂಟಾಗಿ ಬೆಳೆ ಹಾಳಾಗುತ್ತೆ ಅಂತ ರಸ್ತೆಯಲ್ಲೇ ಪ್ರತಿಭಟನೆ ಮಾಡ್ತಿದ್ದಾರೆ. ಇನ್ನು ಇತ್ತ ಅಕ್ರಮವಾಗಿ ಮಣ್ಣು ಮಾರಾಟ ನಡೀತಾ ಇದ್ರು. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಶಿವಮೊಗ್ಗದ ಎನ್ಯು ಆಸ್ಪತ್ರೆಯಲ್ಲಿ ಮೊಟ್ಟಮೊದಲ ಬಾರಿಗೆ ವರ್ಸಿಯಸ್ ರೋಬೋಟಿಕ್ ಆಪರೇಷನ್ ಸಿಸ್ಟಮ್ ಅಳವಡಿಸಲಾಗಿದೆ. ಅಗತ್ಯವಿರುವ ರೋಗಿಗೆ ಇಲ್ಲಿ ರೋಬೋಟ್ ಆಪರೇಷನ್ ನಡೆಸಿ ರೋಗಿಯನ್ನು ಗುಣಪಡಿಸಲು ಸಹಕರಿಸುತ್ತೆ.
ಈ ರೋಬೋಟ್ ತಂತ್ರಜ್ಞಾನವನ್ನು ಗೃಹ ಸಚಿವ ಆರ್ ಜ್ಞಾನೇಂದ್ರ ಲೋಕಾರ್ಪಣೆ ಮಾಡಿದರು. ಈ ರೋಬೋಟಿಕ್ ಸರ್ಜಿಕಲ್ ಸಿಸ್ಟಂನಿಂದ ಕಡಿಮೆ ಗಾಯದ ಶಸ್ತ್ರಚಿಕಿತ್ಸೆ ನಡೆಸಲು ವಿನ್ಯಾಸಗೊಳಿಸಲಾಗಿದೆ. ಈ ಚಿಕಿತ್ಸೆ ಪಡೆಯಲು ಮೊದಲು ಬೆಂಗಳೂರು ಅಥವಾ ಮಂಗಳೂರಿಗೆ ರೋಗಿಗಳು ಹೋಗಬೇಕಾಗಿತ್ತು. ಆದರೆ ಈಗ ಶಿವಮೊಗ್ಗದಲ್ಲಿಯೇ ಈ ಸೌಲಭ್ಯ ಸಿಕ್ಕಿರೋದು ಸಂತೋಷದ ವಿಷಯ ಅಂತ ಗೃಹ ಸಚಿವ ಆರ್ ಜ್ಞಾನೇಂದ್ರ ಹೇಳಿದ್ದಾರೆ. ಗುಜರಾತ್ ವಿಧಾನಸಭೆ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ರಾವಣ ಇದ್ದಂತೆ, ಅವರಿಗೆ ರಾವಣನಂತೆ 10 ತಲೆಗಳು ಇವೆ. ಮೋದಿ ಅವರು ರಾವಣ ಸ್ವರೂಪ, ಪ್ರತಿ ಚುನಾವಣೆಯಲ್ಲೂ ಗೋಚರವಾಗ್ತವೆ ಅಂತ ನೂತನ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಿಡಿಕಾರಿದ್ದಾರೆ. ಖರ್ಗೆ ಈ ಹೇಳಿಕೆಗೆ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. खैर एमपी इलेक्शन उनको प्राइम मिनिस्टर बनना है तो फिरते रहते हैं, लेकिन हर वक्त अपनी ही बात करते हैं. आप किसी को मत देखो, मोदी को देखकर वोट दो. भाई तुम्हारे को तुम्हारी सूरत कितनी बार देखना, कारपोरेशन में भी तुम्हारी सूरत देखना, एमएलए इलेक्शन भी तुम्हारी सूरत देखना, एमपी इलेक्शन में भी तुम्हारी सूरत देखना. हर ಚಾಮರಾಜನಗರ ಜಿಲ್ಲೆಯಲ್ಲಿ ವಿಶಿಷ್ಟ ರೀತಿಯಲ್ಲಿ ಷಷ್ಠಿ ಹಬ್ಬ ಆಚರಣೆ ಮಾಡಲಾಗಿದೆ. ಹುತ್ತಕ್ಕೆ ಹಾಲಿನ ಬದಲು ಕೋಳಿ ರಕ್ತವನ್ನ ಭಕ್ತರು ಸಮರ್ಪಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹಲವೆಡೆ ವಿಶೇಷ ಆಚರಣೆ ಇದ್ದು ನಾಗಾರಾಧನೆಗೆ ಕೋಳಿಯನ್ನ ಬಲಿ ಕೊಡ್ತಾರೆ. ಅಂಜನಾದ್ರಿ ಬೆಟ್ಟದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆದಿದ್ದು ಕೇವಲ 1.5 ತಿಂಗಳಿನಲ್ಲಿ 22.75 ಲಕ್ಷ ರೂಪಾಯಿ ಕಾಣಿಕೆ ಸಂಗ್ರಹವಾಗಿದೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿರುವ ಹನುಮನ ದೇಗುಲಕ್ಕೆ ದಿನನಿತ್ಯ ಸಾವಿರಾರು ಭಕ್ತರು ಬರ್ತಾರೆ. ಹುಂಡಿಯಲ್ಲಿ 6 ದೇಶಗಳ ನಾಣ್ಯಗಳು ಸಹ ಪತ್ತೆಯಾಗಿದೆ. ಹಣದ ಎಣಿಕೆ ಕಾರ್ಯದಲ್ಲಿ ಅಮೆರಿಕಾದ ದಂಪತಿಗಳು ಭಾಗವಹಿಸಿದರು. ಸ್ಯಾಂಡಲ್ವುಡ್ನ ಮೋಹಕ ತಾರೆ ರಮ್ಯಾ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. 40ನೇ ವರ್ಷಕ್ಕೆ ಕಾಲಿಟ್ಟಿರೋ ರಮ್ಯಾಗೆ ಅಭಿಮಾನಿಗಳು ಹಾಗೂ ಸೆಲೆಬ್ರಿಟಿಗಳು ಬರ್ತ್ಡೇ ವಿಶ್ ಮಾಡಿದ್ದಾರೆ.